A very good morning, my dear viewers. Welcome to my YouTube channel. In today's class, we would like to discuss the general qualification of company secretary in brief. So, last class ನಲ್ಲಿ ನಾವು ಸ್ಟ್ಯಾಚ್ಯುಟರಿ ಕ್ವಾಲಿಫಿಕೇಶನ್ ಬಗ್ಗೆ ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಜನರಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ. ಸೊ ಜನರಲ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಹಿ ಶುಡ್ ಹ್ಯಾವ್ ಅ ಸೌಂಡ್ ಜನರಲ್ ನಾಲೆಜ್ ಎಜುಕೇಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ಕಂಪ್ನಿ ಸೆಕ್ರೆಟರಿಗೆ ಉತ್ತಮವಾದ ಸಾಮಾನ್ಯ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಇದು ಜನರಲ್ ಕ್ವಾಲಿಫಿಕೇಶನ್. ಏನಪ್ಪ ಅಂದ್ರೆ ಸೌಂಡ್ ಜನರಲ್ ಎಜುಕೇಷನ್ ವಿಲ್ ಹೆಲ್ಪ್ ದ ಸೆಕ್ರೆಟರಿ ಟು ಗ್ರಾಸ್ಪ್ ದ ಸಬ್ಜೆಕ್ಟ್ ವಿದೌಟ್ ಟೇಕಿಂಗ್ ಮಚ್ ಟೈಮ್ ಆ್ಯಂಡ್ ಎಫರ್ಟ್. ಅಂದರೆ ಒಬ್ಬ ಕಂಪ್ನಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕಾದಂಥವನಿಗೆ ಅಡಿಷ್ನಲ್ ಆಗಿ ಅರ್ಹತೆ ಏನಿರಬೇಕು ಅಂದ್ರೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂದ್ರೆ ಐ ಶುಡ್ ಹ್ಯಾವ್ ಸಮ್ ಜನರಲ್ ನಾಲೆಜ್ ಬಗ್ಗೆ ಅವಾಗ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಇದು ಅಡಿಷ್ನಲ್ ಕ್ವಾಲಿಫಿಕೇಷನ್. ಸೊ ಸೆಕೆಂಡ್ ಕ್ವಾಲಿಫಿಕೇಷನ್ ಈಸ್ he should have command over the languages, different language. Means simply the secretary should know the different language. Why? Because he is eligible to work all over the world, so that we can talk with the foreign delegates, so many clients. So under that situation he should have a completely control over the different languages. ನೋಡಿ, ಕಂಪ್ನಿ ಕಾರ್ಯದರ್ಶಿ ಆದಂಥವನಿಗೆ ವಿವಿಧ ಭಾಷೆಗಳ ಬಗ್ಗೆ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಯಾಕೆ ವಿವಿಧ ಭಾಷೆಗಳ ಬಗ್ಗೆ ಜ್ಞಾನ ಇರಬೇಕು ಅಂದರೆ ವಿವಿಧ ತೆರನಾಗಿ ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಬೇಕಾಗತ್ತಾ. ಸೊ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಅವನಿಗೆ ಭಾಷೆಗಳ ಬಗ್ಗೆ ಸಂಪೂರ್ಣ ಅರಿವು ಅಥವಾ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ಇನ್ ಥರ್ಡ್ ಕೇಸ್ ನಾಲೆಜ್ ಆಫ್ ಆಫೀಸ್ ಅಡ್ಮಿನಿಸ್ಟ್ರೇಷನ್, ಕಾರ್ಯಾಲಯದ ನಿರ್ವಹಣೆ ಬಗ್ಗೆ ಜ್ಞಾನ ಇರಬೇಕು ಅಂತ. ಸೊ ಫಾರ್ ಅ ಎಫಿಷಿಯಂಟ್ ಆರ್ಗನೈಸೇಷನ್ ಆಫ್ ಆಫೀಸ್ ದ ಸೆಕ್ರೆಟರಿ ಶುಡ್ ಬೆಸ್ಟ್ ಸಿಸ್ಟಮ್ ಆಫ್ ಫಿಲ್ಲಿಂಗ್ ಆ್ಯಂಡ್ ಎಕ್ಸಿಸ್ಟಿಂಗ್ ದ better knowledge for recruiting the staff, remuneration and delegation of work authority, etc. ಅಂದ್ರೆ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ಬೆಟರ್ ನಾಲೆಜ್ ಹೌ ಟು ಮ್ಯಾನೇಜ್ ದ ಆಫೀಸ್. ಸೊ ಪ್ರಧಾನ ಕಾರ್ಯಾಲಯವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕನ್ನುವ ಅರ್ಹತೆ ಅವನಿಗಿರಬೇಕು. ಯಾಕೆಂದರೆ ವಿವಿಧ ತೆರನಾದಂಥ ಉದ್ಯೋಗಿಗಳಲ್ಲಿ ಕೆಲಸಕ್ಕೆ ಬರ್ತಾರೆ. ಸೊ ಅವರಿಗೆ ಕೊಡ್ತಕ್ಕಂಥ ಸಂಭಾವನೆ ಕೆಲಸ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಅವನಿಗೆ ಪ್ರಾಪರ್ ಆದಂಥ ನಾಲೆಜ್ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಥಿಂಗ್ ಈಸ್ ನಾಲೆಜ್ ಆಫ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಜನರಲ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ದ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ಎಕ್ಸಿಕ್ಯೂಟಿವ್ ಆಫೀಸ್ ಆಫ್ ಅ ಕಂಪ್ನಿ ಆ್ಯಂಡ್ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಪ್ರಿನ್ಸಿಪಲ್ ಆಫ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ನಾವಲ್ಲಿ ಹೇಳ್ತೀವಿ. ಲೈಕ್ ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಬಿಕಾಸ್ ದ ಫರ್ಮ್ ಹ್ಯಾಸ್ ಟು ಸಬ್ಮಿಟ್ ದ ರಿಟರ್ನ್ ಫೈಲ್. ಹಾಗಾಗಿ ಅಕೌಂಟಿಂಗು, ಟ್ಯಾಕ್ಸೇಷನು ಇವೆಲ್ಲದ್ರ ಬಗ್ಗೆ ಜ್ಞಾನ ಅವನಿಗೆ ಇರಬೇಕು ಅಂತ ನಾವಲ್ಲಿ ಹೇಳ್ಬೋದು ಕಂಪ್ನಿ ಸೆಕ್ರೆಟರಿಗೆ. ಆಮೇಲೆ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಕಂಪ್ನಿ ಲಾ. ಸೊ ಕಂಪ್ನಿಯ ಕಾನೂನಿನ ಬಗ್ಗೆ ಅರಿವು ಅವನಿಗಿರಬೇಕು ಅಂತ. ಬಿಕಾಸ್ ಥರೋ ನಾಲೆಜ್ ಆಫ್ ಅ ವೇರಿಯಸ್ ಪ್ರೊವಿಷನ್ ಆಫ್ ಕಂಪ್ನಿ ಆ್ಯಕ್ಟ್ ದ ಕಂಪ್ನಿ ಸೆಕ್ರೆಟರಿ ಶುಡ್ ಬಿ ಪೊಸೆಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಂದ್ರೆ ಏನಂತ ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಅಲ್ಲಿ ಕಂಪ್ನಿಯ ಕಾನೂನಿನ ಬಗ್ಗೆ ವಿವಿಧ ತೆರನಾದಂಥ ಜ್ಞಾನ ಇರಬೇಕು. ಸೊ ಆ ನಿಯಮಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಪರಿವಹಂಗೆ ಗೊತ್ತಿರಬೇಕು ಅಂತ ನಾವಲ್ಲಿ ಹೇಳ್ಬೋದು. ನಾಲೆಜ್ ಆಫ್ ವೇರಿಯಸ್ ಆ್ಯಕ್ಟ್ಸ್ ರಿಲೇಟಿಂಗ್ ಟು ಸ್ಟಾಫ್. ಸೊ ಪ್ರಧಾನ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ವಿವಿಧ ವ್ಯಕ್ತಿಗಳ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನುವ ಜ್ಞಾನ ಅವನಿಗೆ ಇರಬೇಕು ಅಂತ. ಬಿಕಾಸ್ ದ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ಪ್ರಾಪರ್ ನಾಲೆಜ್ ಟು ಹ್ಯಾಂಡಲ್ ದ ಸ್ಟಾಫ್ ವೆಲ್. ಬಿಕಾಸ್ ದೇರ್ ಶುಡ್ ಬಿ ಅ ಡಿಸ್ಪ್ಯೂಟ್ ಆಫ್ ಫ್ಯಾಕ್ಟ್ರಿ ಆ್ಯಕ್ಟ್, ಇಂಡಸ್ಟ್ರಿಯಲ್ ಆ್ಯಕ್ಟ್, ವರ್ಕರ್ ಕಂಪೆನ್ಸೇಷನ್ ಆ್ಯಕ್ಟ್, ವೇಜಸ್ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. So these are all act should be aware to the ಸೆಕ್ರೆಟರಿ ಅಂತ. ಕಂಪ್ನಿ ಕಾರ್ಯದರ್ಶಿಗೆ ಈ ಎಲ್ಲ ಕಾಯ್ದೆಗಳ ಬಗ್ಗೆ ಜ್ಞಾನ ಇರಬೇಕು ಅಂತ. ತೆರಿಗೆ ಕಾಯ್ದೆ ಇರ್ಬೋದು, ಉದ್ಯೋಗಿಗಳಿಗೆ ಸಂಬಂಧಪಟ್ಟಂಥ ಕಾಯ್ದೆ ಇರ್ಬೋದು, ಆಮೇಲೆ ಫ್ಯಾಕ್ಟ್ರಿ ಕಾಯ್ದೆ ಇರ್ಬೋದು. ಸೊ ಈ ಪ್ರತಿಯೊಂದು ಕಾಯ್ದೆಯ ಬಗ್ಗೆ ಪರಿಪೂರ್ಣ ಜ್ಞಾನ ಅವನಿಗೆ ಇರಬೇಕು, ಅರ್ಹತೆ ಇರಬೇಕು ಅಂತ. ದೆನ್ ಈ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಮರ್ಕೆಂಟೈಲ್ ಲಾ, ಬಿಸ್ನೆಸ್ ಲಾ ಅಂತ ನಾವಲ್ಲಿ ಕರಿತೀವಿ. ವ್ಯಾವಹಾರಿಕ ನ್ಯಾಯದ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು ಅಂತ. ಸೊ ಡಿಫ್ರೆಂಟ್ ಅಪಾರ್ಟ್ ಫ್ರಮ್ ದ ನಾಲೆಜ್ ಆಫ್ ಲಾ ಹಿ ಶುಡ್ ಹ್ಯಾವ್ ಅ ಪ್ರಾಪರ್ಲಿ ಮ್ಯಾನೇಜ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಸೊ ಆಲ್ ದೀಸ್ ಆ್ಯಕ್ಟ್ ಶುಡ್ ಬಿ ಅವೇರ್ ಬೈ ದ ಕಂಪ್ನಿ ಸೆಕ್ರೆಟರಿ. ಬಿಕಾಸ್ ಯು ಆರ್ ಸಪೋಸ್ ಟು ರನ್ ದ ಬಿಸ್ನೆಸ್ ಅಕಾರ್ಡಿಂಗ್ ಟು ದ ಆ್ಯಕ್ಟ್, ಇಸಂಟ್ ಇಟ್? ಸೊ ಹಂಗಾಗಿ ಈಗ ನೀವು ಬ್ಯಾಂಕ್ ಇತ್ತಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಮೇಂಟೈನ್ ಮಾಡಬೇಕು. ನಿಮ್ಮದು ಕಂಪ್ನಿ ಇತ್ತಂದರೆ ಕಂಪ್ನಿ ಆ್ಯಕ್ಟ್ ಪ್ರಕಾರ ಮೇಂಟೈನ್ ಮಾಡಬೇಕು. ಹಾಗಾಗಿ ಕಂಪ್ನಿ ಸೆಕ್ರೆಟರಿಗೆ ಪರಿಪೂರ್ಣವಾದಂತಹ ಜ್ಞಾನ ಇರಬೇಕು ಯಾವ ರೀತಿ ವ್ಯವಹಾರವನ್ನು ಮೇಂಟೈನ್ ಮಾಡಬೇಕು ಅಂತ. ದೆನ್ ಹಿ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಇಂಡಸ್ಟ್ರಿ.
ಉದ್ದಿಮೆಯ ಬಗ್ಗೆ ಅವಾಗ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ತೇವೆ. ಸೊ ಇಂಡಸ್ಟ್ರಿ ಅಂದರೆ ಏನ್ರಿ, ದ ಕಂಪ್ನಿ ಶುಡ್ ಬಿ ಎಂಗೇಜ್ ಇನ್ ಅ ಡಿಫರೆಂಟ್ ಕೈಂಡ್ಸ್ ಆಫ್ ಬಿಸ್ನೆಸ್. ಸೊ ಆಲ್ ದೀಸ್ ಗೈಡೆನ್ಸ್ ಶುಡ್ ಬಿ ಮೇಂಟೈನ್ ಬೈ ಹೂಮ್, ಕಂಪ್ನಿ ಸೆಕ್ರೆಟರಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಒಂದು ಉದ್ದಿಮೆಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಪೂರ್ಣ ಜ್ಞಾನ ಅವನಿಗೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ಜನರಲ್ ನಾಲೆಜ್ related to maintenance of a chairman, board of directors and other thing. ಓಕೆ, ನಿರ್ದೇಶಕ ಮಂಡಳಿಗೆ ಸಂಬಂಧಪಟ್ಟಂಗೆ ವ್ಯವಹಾರವನ್ನು ಮೇಂಟೈನ್ ಮಾಡೋದಿರ್ಬೋದು, ಕಾರ್ಯದರ್ಶಿಗೆ ಸಂಬಂಧಪಟ್ಟಂಥ ಜ್ಞಾನ ಇರ್ಬೋದು. ಸೊ ಈ ಪ್ರತಿಯೊಂದು ವ್ಯವಹಾರದ ಬಗ್ಗೆ ಅವನಿಗೆ ಪರಿಪೂರ್ಣ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್. ಸೊ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಜ್ಞಾನ ಕೂಡ ಅವಂಗೆ ಇರಬೇಕು ಅಂತ ನಾವಲ್ಲಿ ಹೇಳ್ಬೋದು. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂದರೆ ಏನು ರೀ, ಬಿಕಾಸ್ ಹಿ ಈಸ್ ಟೇಕಿಂಗ್ ದ ಮನಿ ಫ್ರಮ್ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸಾಕಷ್ಟು ಹಣಕಾಸಿನ ಸಂಸ್ಥೆಗಳ ಮುಖಾಂತರ ನಾವೇನು ಮಾಡಿರ್ತೀವಿ, ಹಣವನ್ನು ತೊಗೊಂಡಿರ್ತೀವಿ. ಆ ಸಂದರ್ಭದಲ್ಲಿ ಅವುಗಳನ್ನು ನಿರ್ವಹಿಸ್ತಕ್ಕಂಥ ಜ್ಞಾನ ಅವನಿಗೆ ಇರಬೇಕು ಅಂತ ನಾವಲ್ಲಿ ಹೇಳ್ಬೋದು. ಸೊ ಈ ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಲೇಬರ್ ಲಾ ಅಂತ ನಾವಲ್ಲಿ ಹೇಳ್ಬೋದು. ಕಾರ್ಮಿಕರ ಕಾಯ್ದೆಯ ಬಗ್ಗೆ ಅವಂಗೆ ಗೊತ್ತಿರಬೇಕು, ಬಿಕಾಸ್ ಹಿ ಶುಡ್ ಮೇಂಟೈನಿಂಗ್ ದ ವೇರಿಯಸ್ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. ಸೊ ಈ ಶುಡ್ ಅವೇರ್ ಲೈಕ್ ಕಂಪೆನ್ಸೇಷನ್ ಆ್ಯಕ್ಟ್, ಸೊ ಅವೆಲ್ಲ ಗೊತ್ತಿರಬೇಕು. ವರ್ಕರ್ ಕಂಪೆನ್ಸೇಷನ್ ಆ್ಯಕ್ಟು, ವೇಜಸ್ ಆ್ಯಕ್ಟು ಅವೆಲ್ಲ ಗೊತ್ತಿರಬೇಕು. ಆ್ಯಂಡ್ ಈ ಶುಡ್ ಹ್ಯಾವ್ ಅ ಅವೇರ್ನೆಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ. ಅದರ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ IT ಬಗ್ಗೆ ಗೊತ್ತಿರಬೇಕು ಅವನಿಗೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕಂಪ್ನಿ ಸೆಕ್ರೆಟರಿ ಶುಡ್ ಹ್ಯಾವ್ ಅ ಆಲ್ ದೀಸ್ ನಾಲೆಜ್ ಅಂತ ನಾವಲ್ಲಿ ಹೇಳ್ಬೋದು. ಏನು ಹೇಳ್ಬೋದು ಅಂದರೆ ಸಿಂಪಲ್ ಥಿಂಗ್, ಜನರಲ್ ಎಜುಕೇಷನ್, ಜನರಲ್ ನಾಲೆಜ್ ಅವ್ನಿಗಿರಬೇಕು. ಬೇರೆ ಬೇರೆ ಲ್ಯಾಂಗ್ವೇಜ್ ಬರಬೇಕು, ಬಹಳಷ್ಟು ಭಾಷೆಗಳು ಬರಬೇಕು. ಆಫೀಸನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನುವ ನಾಲೆಜ್ ಅವ್ನಿಗಿರಬೇಕು. ಅಕೌಂಟಿಂಗ್ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ, ಲಾ ಬಗ್ಗೆ ಅವ್ನಿಗೆ ಗೊತ್ತಿರಬೇಕು. ಆಮೇಲೆ ಅವ ತನ್ನ ಸ್ಟಾಫ್ಸನ್ನು ಹೆಂಗೆ ಮೇಂಟೈನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಬಿಸ್ನೆಸ್ ಲಾ ಬಗ್ಗೆ ಗೊತ್ತಿರಬೇಕು, ಇಂಡಸ್ಟ್ರಿ ಬಗ್ಗೆ ಗೊತ್ತಿರಬೇಕು. ಸೊ ದೀಸ್ ಆರ್ ಆಲ್ ದ ಕ್ವಾಲಿಫಿಕೇಷನ್ ಆಫ್ ಅ ಕಂಪ್ನಿ ಸೆಕ್ರೆಟರಿ, ಅಡಿಷ್ನಲ್ ಕ್ವಾಲಿಫಿಕೇಷನ್ ಆರ್ ಸೆಕೆಂಡರಿ ಕ್ವಾಲಿಫಿಕೇಷನ್ ಆಫ್ ಕಂಪ್ನಿ ಸೆಕ್ರೆಟರಿ ಅಂತ ನಾವಲ್ಲಿ ಹೇಳ್ಬೋದು.